ನಿಮ್ಮನೇಲೂ ಹೀಗೇನಾ? ಅಮ್ಮ ಇವತ್ತು ಅದೇ ರೀತಿ ಅಡುಗೆ ಮಾಡ್ತಾರೆ, ಹಾಗಿದ್ರೂ ಮೊದಲಿನ ರುಚಿ ಈಗ ಯಾಕಿಲ್ಲ? ಅಮ್ಮನ ಕೈ ಬದಲಾಗಿಲ್ಲ, ಅಡುಗೆಯ ವಿಧಾನವೂ ಬದಲಾಗಿಲ್ಲ, ಆದರೂ ರುಚಿಯಲ್ಲಿ ಏನೋ ಬದಲಾವಣೆ. ಮೊದಲು ಎಲ್ಲರೂ ಕೂತು ಒಂದು ತಟ್ಟೆಯ ಸುತ್ತ ನಗ್ತಾ ಮಾತಾಡ್ತಿದ್ವಿ, ಒಬ್ಬರನ್ನೊಬ್ಬರು ಕಾಯ್ತಾ ಊಟ ಮಾಡ್ತಿದ್ವಿ, ಒಬ್ಬರನ್ನೊಬ್ಬರು ರೇಗಿಸ್ತಿದ್ವಿ. ಈಗ ಒಬ್ಬರು ಟಿ ವಿ ಮುಂದೆ, ಇನ್ನೊಬ್ಬರು ಫೋನ್ ಜೊತೆ, ಮತ್ತೊಬ್ಬರು ಕೆಲಸದ ನಡುವೆ. ಈಗಲೂ ಊಟ ಅದೇ, ಆದರೆ ಒಟ್ಟಿಗೆ ತಿನ್ನುವವರಿಲ್ಲ. ಬಹುಶಃ ರುಚಿ ಅಡುಗೆಯಲ್ಲಿರಲಿಲ್ಲ, ನಾವೆಲ್ಲರೂ ಒಟ್ಟಿಗೆ ಕೂತು ತಿನ್ನುತ್ತಿದ್ದ ಆ ಕ್ಷಣಗಳಲ್ಲಿತ್ತು. ಕೆಲವು ನೆನಪುಗಳು ಹೊಟ್ಟೆಯನ್ನಷ್ಟೇ ಅಲ್ಲ, ಮನಸ್ಸನ್ನು ತುಂಬಿಸುತ್ತೆ. ಆಳವಾಗಿ ಯೋಚಿಸಿ, ಹಗುರವಾಗಿ ಬದುಕಿ, ಒಟ್ಟಿಗೆ ಇನ್ನಷ್ಟು ಒಳ್ಳೆಯ ಚಿಂತನೆಗಳನ್ನು ಹರಡೋಣ.